ಯಶ್ ನಟ ಅವರ ಬ್ಯಾನರ್ ಹಾಕೋದಕ್ಕೆ ಎಫ್ಐಆರ್ ದಾಖಲಾಗಿದೆ. ಯಶ್ ಮನೆ ಮುಂದೆ ರಸ್ತೆಯಲ್ಲಿ ಬ್ಯಾನರ್ ಅನ್ನ ಹಾಕಲಾಗಿತ್ತು. ನೋಡಿ, ಹಿಂದೆ ಒಂದ್ಸಲ ಯಶ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬ್ಯಾನರ್ ಹಾಕುವಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮೃತಪಟ್ಟಿದ್ರು. ಈಗ ಯಶ್ ಮನೆ ಮುಂದಿನ ರಸ್ತೆಯಲ್ಲಿ ಬ್ಯಾನರ್ ಹಾಕಲಾಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ನಟ ಯಶ್ ಬರ್ತ್ಡೇ ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಯಶ್ ಮನೆ ಮುಂದಿನ ರಸ್ತೆಯಲ್ಲಿ ಬ್ಯಾನರ್ ಅನ್ನ ಹಾಕಲಾಗಿತ್ತು. ಗಾಲ್ಫ್ ಕ್ಲಬ್ ಮುಂದೆ ಇರುವಂತಹ ನಟ ಯಶ್ ಅವರ ಮನೆ ಏನಿದೆ, ಅವರ ಮನೆ ಮುಂದೆ ಹೆಚ್ಚು ಫ್ಲೆಕ್ಸ್ಗಳು ಮತ್ತು ಬ್ಯಾನರ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಈ ಹಿನ್ನೆಲೆ ಕೇಸನ್ನು ದಾಖಲಿಸಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸರು. ವೇಣು ಕ್ರಿಯೇಷನ್ಸ್ ವಿರುದ್ಧ ಕೇಸ್ ದಾಖಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ನೀಡಿದ ಕಂಪ್ಲೇಂಟ್ನ ಆಧಾರದ ಮೇಲೆ ಕೇಸ್ ಆಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ ಹೇಳಿ ಕೇಳಿ ಸೆಲೆಬ್ರಿಟಿಗಳು ಅಂತ ಅಂದರೆ ಯಶ್ ಅವರು ಒಬ್ಬರೇ ಅಂತ ಅಲ್ಲ, ಅದರಲ್ಲೂ ಯಶ್ಗೆ ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇದೆ. ಈಗ ದರ್ಶನ್ ಅವರ ಬರ್ತ್ಡೇ ಆಗಿರ್ಬೋದು ಅಥವಾ ಸುದೀಪ್ ಅವ್ರ ಬರ್ತ್ಡೇ ಆಗಿರ್ಬೋದು, ಆ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ಚಾಳಿ ಏನಪ್ಪ ಅಂತ ಅಂದರೆ ಅವರು ದೊಡ್ಡ ದೊಡ್ಡ ಕಟೌಟ್ಗಳು, ಬ್ಯಾನರ್ಗಳು, ಫ್ಲೆಕ್ಸ್ಗಳು ಈ ಥರದ್ದೆಲ್ಲ ಹಾಕ್ತಾ ಇರ್ತಾರೆ. ಈಗ ಯಶ್ ಅವರ ಮನೆ ಮುಂದೆ ಏನು ರೋಡ್ ಇದೆ, ಆ ರೋಡಲ್ಲಿ ಒಂದಷ್ಟು ಬ್ಯಾನರ್ಗಳನ್ನು ಹಾಕಿದರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಮೇಲೆ ಜಾಸ್ತಿ ಸಿಕ್ಕಾಪಟ್ಟೆ ಫ್ಲೆಕ್ಸ್ಗಳು, ಬ್ಯಾನರ್ಗಳನ್ನು ಹಾಕಿದ್ರಂತೆ. GBA ಕೊಟ್ಟಂಥ ಕಂಪ್ಲೇಂಟ್ನ ಆಧರಿಸಿ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ವೇಣು ಕ್ರಿಯೇಷನ್ಸ್ ವಿರುದ್ಧ ಕೇಸ್ ಆಗಿರೋದು. ಎಫ್ಐಆರ್ ಪ್ರತಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ.